ಮಾಫಿಯಾ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋ ಕಾರ್ ಯಾವ್ದು ಹೇಳಿ? ಇದೆ ದಿ ಸ್ಕಾರ್ಪಿಯೋ. ಟ್ರ್ಯಾಕ್ಟರ್ ಅಂತ ಜಾಗ ಬಿಡ್ತಾ ಇದೀನಿ ಅಷ್ಟೇ. ತಾರ್ಗಿಂತ ಸೂಪರು, ಅದಕ್ಕೆ ತಾರ್ ಇದ್ರೂ ಸಹ ಇದನ್ನ ಮಾಡಿಕೊಂಡಿರೋದು. ಯಾರಿಗೂ ಒಂದು ಸೈಕೋ ಇವನು ಯಾರೋ ಬೆಳಗ್ಗೆನೆ ನೀರು ಹಾಕೊಂಡು ಕುಡಿದ್ಬಿಟ್ಟವನೆ ಗುರು. ಎಲ್ಲಿದೆ ಎಮ್ಮೆ? ಇದು ಕಡಬ ಇಂದ KG ಟೆಂಪಲ್ಗೆ ಹೋಗೋ ರೋಡು ಫುಲ್ಲು ಹಾಳಾಗೋಗಿತ್ತು. ಇವಾಗ ರೋಡ್ ಮಾಡಿದ್ದಾರೆ. ಹೆಂಗೈತೆ? ಪಾರ್ಟಿ ಮಾಡ್ಬೋದು ಇದ್ರೊಳಗೆ. ರನ್ನಿಂಗ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಮೋಷನ್ ಇರುತ್ತಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೌಂಡ್. ಇವಾಗಲೇ ವಿಷಲ್ ಸೌಂಡ್ ಬರ್ತಾ ಇದೆ ನೋಡೋಣ. ಡೀಸೆಲ್ ನಾಬೇ ಸಿಕ್ಕಿರಲಿಲ್ಲ ಗುರು. ಈ ಬಟನ್ ಅಂತೆ ಡೀಸೆಲ್ ಕ್ಯಾಪ್ ಓಪನ್ ಮಾಡೋಕ್ಕೆ. ನಾನೆಲ್ಲ ಇಲ್ಲೆಲ್ಲ ಹುಡುಕ್ತಿದೆ. ಯಾವ ಇವೆಲ್ಲ ರೆಡಿ ಆಗಿರ 500 ರೂಪಾಯಿ ಡೀಸೆಲು. ಇದಕ್ಕೊಂದು ಮೂಲೆಗೂ ಸಾಲಲ್ಲ. ಓ, ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತಲೂ ಹೇಳ್ತಾ ಇದೆ. ಓಕೆ ಓಕೆ. ಇವತ್ತು ನಾವು ಓಡಿಸ್ತಾ ಇರೋದು ಸ್ಕಾರ್ಪಿಯೋ 2013 ಮಾಡೆಲ್. ಇದು BS3 ಮೈಕ್ರೋ ಹೈಬ್ರಿಡ್ ಕಾರ್. ಇದು ಎಮ್ವಾಕ್ ಇಂಜಿನ್. ಎಂವಾಕ್ ಇಂಜಿನ್ ಎಂತಕ್ಕೆ ಫೇಮಸ್ ಅಂದ್ರೆ ಹೈ ಟಾರ್ಕ್ ಮತ್ತೆ ಸ್ಟ್ರಾಂಗ್ ಪುಲ್ಲಿಂಗ್ ಪವರ್ ಮತ್ತೆ ಟರ್ಬೋ ಚಾರ್ಜ್ ಇಂಜಿನ್. ಈ ಕಾರ್ನ ರಿವ್ಯೂ ಮಾಡಕ್ಕೆ ಇನ್ನೊಬ್ರನ್ನ ಕರ್ಸೋಣ. ಒಬ್ನೇ ಇದ್ರೆ ಬೇಜಾರಾಗ್ಬಿಡುತ್ತೆ. ಸರ್ ಎಲ್ಲಿದ್ದೀರಾ? ಮನೆ ಹತ್ರ ಇದ್ದೀರಾ? ಮನೆ ಹತ್ರ ಏನಕ್ಕೆ ಬರ್ತಾ ಇದ್ದೀರಾ? ಮನೆ ಹತ್ರ ಅಂದ್ರೆ ಎಮ್ಮೆ ಮೇಯ್ಸಕ್ ಹೋಗ್ತಿದ್ದೆ, ಹಿಡ್ಕೊಂಡ್ ಬರ್ತಾ ಇದೀವಿ. ಏನು ಎಮ್ಮೆ ಮೇಯ್ಸಕ್ಕ? A few minutes later. ಎಲ್ಲಿದೆ ಎಮ್ಮೆ? ಇವಾಗ ಅಲ್ಲೊಂದು ಲಾಕ್ ಇರುತ್ತೆ, ಲಾಕ್ ಓಪನ್ ಮಾಡಬೇಕು. ಇಲ್ಲಿ ಅಣ್ಣ ಇಲ್ಲಿ ತೂತಾಯ್ತು ನೋಡಲ್ಲಿ, ತೂತ್ ಹಾಕು. ಇಷ್ಟೇ. ಇಂಜಿನ್ ಮೇಲೆ ಬ್ಯಾಡ್ಜ್ ಹಾಕಿದ್ದಾರೆ ಎಂವಾಕ್ದು. ಇದರಲ್ಲಿ ಇರೋದು 2.2 ಲೀಟರು ಟರ್ಬೋ ಚಾರ್ಜರ್ ಡೀಸೆಲ್ ಇಂಜಿನ್ ಇರೋದು. 120 BHP ಇದೆ. 290 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. ಸ್ಕಾರ್ಪಿಯೋ ಬರೋಕ್ಕಿಂತ ಮುಂಚೆ ಮಹೀಂದ್ರಾ, ಜೀಪು, ಬೊಲೆರೋ, ಪಿಕಪ್ಸ್, ಟ್ರಾಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಒನ್ ಟೈಮ್ ಅಲ್ಲಿ ಟಾಟಾ ಸಫಾರಿ, ಟೊಯೋಟಾ ಕ್ವಾಲಿಸ್, ಮಿಟ್ಸುಬಿಷಿ ಪಜೆರೋ ಬೇಜಾನ್ ಕ್ರಿಯೇಟ್ ಮಾಡಿರುತ್ತೆ ನಮ್ಮ ದೇಶದಲ್ಲಿ. ಆದ್ರೆ ಮಾಡರ್ನ್ ಆಗಿ ಸ್ಟೈಲಿಶ್ ಲುಕ್ ಅಲ್ಲಿ ಇಂಡಿಯಾದಲ್ಲಿ ಫುಲ್ಲಿ ಡೆವಲಪ್ಡ್ ಆಗಿರೋ SUV ಕಾರ್ ಯಾವ್ದು ಇರಲ್ಲ. ಮೈನ್ ರೀಸನ್ ಮಹೀಂದ್ರಾ ಸ್ಕಾರ್ಪಿಯೋನ ಲಾಂಚ್ ಮಾಡಿದ ಏನಕ್ಕೆ ಅಂದ್ರೆ ಮಾಡರ್ನ್ SUV ಬೇಕಿರುತ್ತೆ ನಮ್ಮ ದೇಶಕ್ಕೆ. ಅದ್ರ ಜೊತೆಗೆ ಫ್ಯಾಮಿಲಿಗೂ ಕಂಫರ್ಟಬಲ್ ಆಗಿ ಹಳ್ಳಿ ರೋಡು, ಸಿಟಿ ರೋಡು, ಆಫ್ ರೋಡು ಎಲ್ಲದಕ್ಕೂ ಸೂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಿರುತ್ತೆ. ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ಇಂಡಿಯಾದಲ್ಲೇ ಡಿಸೈನ್ ಟೆಕ್ನಾಲಜಿನ ಬಿಲ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಕಾರ್ಪಿಯೋನ ಲಾಂಚ್ ಮಾಡ್ತಾರೆ. ಸ್ಟೇರಿಂಗ್ ಎಲ್ಲ ದೊಡ್ಡದಾಗಿ ಚೆನ್ನಾಗಿದೆ. ಇದರಲ್ಲಿ ಕಂಟ್ರೋಲರ್ ಕೂಡ ಇದೆ. ಫೋನ್ ಏನಾದ್ರು ಬಂದ್ರೆ ಇಲ್ಲೇ ರಿಸೀವ್ ಮಾಡ್ಬೋದು, ಕಟ್ ಮಾಡ್ಬೋದು. ಇಲ್ಲಿ ಮೋಡ್ ಚೇಂಜ್ ಬಟನ್ ಇದೆ. ಹೆಡ್ಲೈಟ್ ಆನ್ ಅಂಡ್ ಆಫ್, ಇಂಡಿಕೇಟರ್ಸು. ಇದು ವೈಫರ್ದು. ಹಿಂದ್ಗಡೆನೂ ವೈಫರ್ ಇದೆ. ಇದೆ ಟಾಪ್ ಎಂಡ್ ಮಾಡಲ್ವಾ, ಹಿಂದ್ಗಡೆ ವೈಫರ್ ಕೊಟ್ಟಿದ್ದಾರೆ. ಇಲ್ಲೇ ಮಿರರ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗಿನ ಕಾರಲ್ಲಿ ಜಾಯ್ಸ್ಟಿಕ್ ಬರುತ್ತೆ, ಇದರಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ. ಇದು ಲೆಫ್ಟ್, ಇದು ರೈಟು. ಈ ಸ್ಕಾರ್ಪಿಯೋನ ಈ ಥರ ಚೆನ್ನಾಗಿರೋ ರೋಡಲ್ಲಿ ಓಡ್ಸೋಕೆ ಮಜಾ ಬರಲ್ಲ. ಗುಂಡಿ ಇರಬೇಕು, ಹಳ್ಳ ಇರಬೇಕು, ಅಪ್ ಇರಬೇಕು, ಅದು ಮಜಾ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ಈ ಕಾರಲ್ಲಿ ಈ ಥರ ಸಿಸ್ಟಮ್ ಬರ್ತಿರಲಿಲ್ಲ. ಚಿಕ್ಕದಾಗೊಂದು ಡಿಸ್ಪ್ಲೇ, ಇಲ್ಲಿ ನಾಬ್ ಕಂಟ್ರೋಲರ್ಗಳಿತ್ತು. ಇವರು ಟಚ್ ಸ್ಕ್ರೀನ್ ಹಾಕ್ಕೊಂಡಿದ್ದಾರೆ ಚೆನ್ನಾಗಿರಲಿ ಸಿಂಪಲ್ ಆಗಿ ಅಂತ. ಇಲ್ಲಿ AC ವೆಂಟ್ಸ್ಗಳು ಸ್ವಲ್ಪ ಹಾಳಾಗಿದೆ, AC ಬರ್ತಿಲ್ಲ ಯಾಕೋ. ಇದು AC ನಾಬ್ಸ್ಗಳು, AC ಕಂಟ್ರೋಲರು. ಇಲ್ಲಿ ಸುಮಾರು ಬಟನ್ಸ್ಗಳಿದೆ. ಈ ಬಟನ್ನು ಡೀಸೆಲ್ ಕ್ಯಾಪ್ ಓಪನ್ ಮಾಡೋಕ್ಕೆ. ನಾನು ಬಂಕ್ ಹತ್ರ ಹೋದಾಗ ನಾಬ್ ಹುಡುಕ್ತಾ ಇದೆ. ಓನರಿಗೆ ಕಾಲ್ ಮಾಡಿದಾಗ ಹೇಳಿದ್ರು ಈ ಬಟನ್ ಪ್ರೆಸ್ ಮಾಡಿ ಓಪನ್ ಆಗುತ್ತೆ ಅಂತ. ಅಲ್ಲಿವರೆಗೂ ಗೊತ್ತೇ ಆಗಲಿಲ್ಲ ಗುರು. ಗೇರ್ ಡೌನ್ ಮಾಡಿ RPM ರೈಸ್ ಮಾಡಿದ್ರೆ ಆ ವಿಜುವಲ್ ಸೌಂಡ್ ಎತ್ಕೊಳುತ್ತೆ ನೋಡಿ. ನನ್ನ ಮಗೊಂದು ನೆಕ್ಸ್ಟ್ ಲೆವೆಲ್ ಕ್ರೇಸ್ ಕೊಡುತ್ತೆ, ಇನ್ನೂ ಜೋಶ್ ಕೊಡುತ್ತೆ ಹೊಡಿಯೋಕ್ಕೆ ಸ್ಪೀಡಾಗೆ. ಮತ್ತೆ ಇದ್ರ ಇಂಜಿನ್ ಸೌಂಡು ಎಮ್ವಾಕ್ ಇರೋದ್ರಿಂದ ಅದು ಸಿಂಗ್ ಅನ್ನುತ್ತೆ. BS3 ನಲ್ಲಿ ಟರ್ಬೋ ಎತ್ಕೊಂಡಾಗ ಅದು ಒಂಥರ ಫೀಲ್. ಅದು ರನ್ನಿಂಗ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಮೋಷನ್ ಇರುತ್ತಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೌಂಡ್. ಈ ಕಾರಲ್ಲಿ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇರೋದು, 5 ಸ್ಪೀಡು, ಒಂದು ರಿವರ್ಸು. ಇಲ್ಲೇ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. 8 ಸೀಟಿಗೂ ಆರ್ಮ್ ರೆಸ್ಟರ್ ಇದೆ. ಇದು ಎತ್ಬೋದಲ್ಲ, ಆರಾಮ್ಸಾಗಿ ಎತ್ಬೋದು. ಹ್ಯಾಂಡ್ ಬ್ರೇಕು. ಇಲ್ಲಿ ಪವರ್ ವಿಂಡೋಸ್ ಕಂಟ್ರೋಲರ್ ಎಲ್ಲ ಇಲ್ಲೇ ಬರುತ್ತೆ. ಇದು ಕಡಬ ಇಂದ KG ಟೆಂಪಲ್ಗೆ ಹೋಗೋ ರೋಡು ಫುಲ್ಲು ಹಾಳಾಗೋಗಿತ್ತು. ಇವಾಗ ರೋಡ್ ಮಾಡಿದ್ದಾರೆ. ಇವಾಗ ಫೀಲೇ ಬರ್ತಿಲ್ಲ ಈ ಕಾರ್ ಓಡ್ಸೋಕ್ಕೆ. ಇದು ಸ್ಕಾರ್ಪಿಯೋ VLX ಮಾಡಲು. ಫ್ರಂಟ್ 2 ಸೈಡೂ ಏರ್ ಬ್ಯಾಗ್ಸ್ ಬರುತ್ತೆ. ಇಲ್ಲೊಂದು ಏರ್ ಬ್ಯಾಗ್ ಇದೆ, ಇಲ್ಲೊಂದು ಏರ್ ಬ್ಯಾಗ್ ಇದೆ. ಫ್ರಂಟ್ ಅಷ್ಟೇ ಬರೋದು. ಇಲ್ಲೊಂದು ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ. ಏನೋ ತುಂಬಿಟ್ಟಿದ್ದಾರೆ ಡ್ಯಾಶ್ ಬೋರ್ಡಿಗೆ. 100 ಟ್ಯಾಪ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ವಿಂಡ್ ಬ್ಲಾಸ್ಟು ಸರಿಯಾಗಿ ಹೊಡುತ್ತೆ ಕಾರಿಗೆ. ಏನಕ್ಕೆ ಅಂದರೆ ಈ ಕಾರ್ ಬಂದು ಹಿಂಗೆ ಹೈಟ್ ಇದೆ, ಇಲ್ಲೇ ಆಗ್ಬಿಡುತ್ತೆ ಬ್ಲಾಸ್ಟು. 120 ಸ್ಪೀಡು ಓಕೆ. 120 ಮೇಲೆ ಇದು ಸ್ವಲ್ಪ ಅದು ಹೋಗೋ ಪ್ರಾಬ್ಲಮ್ ಇದೆ. ಆದರೆ ರೋಲ್ ಆಗುತ್ತೆ, ಅದು ನಿಜನೇ. ಬೌನ್ಸಿ ಫೀಲ್ ಆಗುತ್ತೆ. ಆದರೆ ಇದು ಯಾವ ಥರ ಅಂದರೆ ಒಂಥರ ಕ್ಲಾಸಿಕ್ ಆಗಿ ಹೋಗೋಕ್ಕೆ. ಈ ಕಾರಲ್ಲಿ 180 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇದು ಹುಲ್ಲಲ್ಲಿ ನಿಲ್ಸಿರೋದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಸ್ಪೇಸು. ಇದು ಸ್ಪೋರ್ಟ್ಸ್ ಕಾರ್ ಅಲ್ವಲ್ಲ, ಇದು ಚಾರ್ಸಿ ಕಾರು. ಆದ್ದರಿಂದ ಹೈಟ್ ಇರುತ್ತಲ್ಲ ಅಪ್ಸೆಟ್ ಆಗುತ್ತೆ. ಅಂದರೆ ಏನಂದರೆ ಒಂಥರ ಫೀಲ್. ಇದು ಚಾರ್ಸಿ ಕಾರು ಯಾವ್ದು ಹೇಳಿದ್ರು ಅಪ್ಸೆಟ್ ಆಗುತ್ತೆ.
CRDI ಇಂಜಿನ್ ನ 2007 ಅಲ್ಲಿ ಮಹೀಂದ್ರ ಇಂಟ್ರೊಡ್ಯೂಸ್ ಮಾಡುತ್ತೆ. CRDI ಅಂದ್ರೆ ಕಾಮನ್ ರೈಲ್ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಮಹೀಂದ್ರ ಮುಂಚೆ DI ಇಂಜಿನ್ ನ ಯೂಸ್ ಮಾಡ್ತಿರುತ್ತೆ. DI ಅಂದ್ರೆ ಡೈರೆಕ್ಟ್ ಇಂಜೆಕ್ಷನ್, ಸ್ವಲ್ಪ ಹೆವಿ ಇಂಜಿನ್ ಇದು. CRDI ಇಂಜಿನ್ ಸ್ಪೆಷಲ್ ಏನು ಅಂದ್ರೆ ಹೈ ಪ್ರೆಷರ್ ಫ್ಯೂಲ್ ಇಂಜೆಕ್ಷನ್ ಇರುತ್ತೆ, ಬೆಟರ್ ಮೈಲೇಜ್, ಪವರ್ ಜಾಸ್ತಿ ಇರುತ್ತೆ. DI ಇಂಜಿನ್ ಗೆ ಕಂಪೇರ್ ಮಾಡಿದ್ರೆ ಇಂಜಿನ್ ನಾಯ್ಸ್ ಫುಲ್ ಕಡಿಮೆ, ಸ್ಮೋಕ್ ಅಷ್ಟೇ, ಪಿಕಪ್ ಜಾಸ್ತಿ. ಮೈನ್ CRDI ಇಂಜಿನ್ ಅಲ್ಲಿ ಟರ್ಬೋ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ್ಲೂ ಮಹೀಂದ್ರ ಆಲ್ಮೋಸ್ಟ್ ಎಲ್ಲ ಡೀಸೆಲ್ ಕಾರಲ್ಲಿ CRDI ಇಂಜಿನ್ ಯೂಸ್ ಮಾಡ್ತಿರೋದು. ಡ್ಯುಯಲ್ ಟೋನ್ ಇಂಟೀರಿಯರ್, ಡ್ಯುಯಲ್ ಕಲರ್, ಲೆದರ್ ಸೀಟ್ಸ್ ಇದೆ ಈ ಕಾರಲ್ಲಿ. ರೇರ್ ಸೀಟು ಅಷ್ಟೇ, ಫುಲ್ ಕಂಫರ್ಟ್ ಆಗಿ ಕೂತ್ಕೊಬೋದು, ಅಷ್ಟು ಸ್ಪೇಸ್ ಇದೆ, ಆರಾಮ್ಸಾಗಿ ಕೂತ್ಕೊಬೋದು. ಈ ಸೀಟ್ನ ಬೆಂಡ್ ಕೂಡ ಮಾಡ್ಕೊಬೋದು. ಆಹಾ, ಆರಾಮ್ಸಾಗಿ ಇಲ್ಲೇ ಮಲ್ಕೊಬೋದು ಗುರು, ತಂಪಾಗಿದೆ. ಮುಂದ್ಗಡೆ ಡೌನ್ ಆಗಿ ಕೂತ್ಕೊಂತಾರೆ, ನಾವು ಒಂದು ಸ್ವಲ್ಪ ಹೈಟಲ್ಲಿ ಕೂತ್ಕೊಂತೀವಿ. ಈ ಮೂವಿ ಥಿಯೇಟರ್ ಬರುತ್ತಲ್ಲ ಆ ಥರ ಫೀಲ್ ಆಗ್ತಿದೆ ಗುರು. ನಮಗೂ ಆರಾಮ್ಸಾಗಿ ವಿಸಿಬಲ್ ಆಗಿ ಕಾಣಿಸುತ್ತೆ ಮುಂದ್ಗಡೆ ಕ್ಲಾಸ್ ಎಲ್ಲ, ಆರಾಮ್ಸಾಗಿ ನೋಡ್ಬೋದು ಮುಂದೆನೋ. ಸ್ಕಾರ್ಪಿಯೋದಲ್ಲಿ ಏನು ಪ್ರಾಬ್ಲಮ್ ಅಂದರೆ ಈ ಥರ ಸ್ಪೀಡಾಗಿ ಹೋಗ್ಬೇಕಾರೆ ಜಸ್ಟ್ ಏನಾದರೂ ಗುಂಡಿ ಬಂತು ಅಂತ ಸ್ವಲ್ಪ ಹಿಂಗೆ ಅಂದರೆ ಸಾಕು, ನಿಮಗೆ ಬೌನ್ಸಿ ಫೀಲ್ ಆಗುತ್ತಲ್ಲ. ಟ್ರ್ಯಾಕ್ಟರ್ ಅಂತ ಜಾಗ ಬಿಡ್ತಾ ಇದ್ದೀನಿ ಅಷ್ಟೇ, ತಡೆಯೋ ಒಂದು ನಿಮಿಷ ಹೋಗ್ತೀನಿ ಆ ಕಡೆ. ಯಾವ್ದು ಕಾರು? ಹೌದು, ಗೊತ್ತಾ? ತೋರ್ಸ್ ನಡಿಯೋ ಎಲ್ಲಿಗೆ? ಆಯ್ ಆಯ್ ಆಯ್, ಈಗ ಹೋಗ್ತೀನಿ, ಈಗ ರಿವ್ಯೂ ಮಾಡ್ಕೊಂಡು. ಟ್ಯಾಕ್ಟ್ರಿ ರಿವ್ಯೂ ಮಾಡಲ್ಲ, ಕಾರ್ ಅಷ್ಟೇ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಇಲ್ಲಿಂದ ನಮ್ಮೂರಿಗೆಲ್ಲ ಹೊಡಿತಾರೆ ಈ ಕೆಬ್ಬೆ ಮಣ್ಣ. 1,500 ಗುರು ಒಂದು ಟ್ರ್ಯಾಕ್ಟರ್ ಲೋಡು, ದಾರಿ ಹೊಡಿತಾರೆ, ಅದು 6,500. ತುಂಬ ಕಾಸ್ಟ್ಲಿ ಆಯಿತು ಮಣ್ಣಿಗೆ, ಏನು ಮಾಡೋಕ್ಕಾಗಲ್ಲ, ಡಿಮ್ಯಾಂಡ್ ಹಂಗಿದೆ ಇವಾಗ, ಮಣ್ಣೆಲ್ಲೂ ಸಿಗ್ತಿಲ್ಲ. ಇದು ಕತ್ತಕ್ಕೆ ಫುಲ್ ಸ್ಟೆಪ್ ನೋಡಿಲಿ, ಇಲ್ಲೇ ಆರಾಮ್ಸಾಗಿ ನಿಂತ್ಕೊಬೋದು ಹಿಂಗೆ. ನಾವು ಆಟೋದಲ್ಲಿ ನಿಂತ್ಕೊಂತಿದ್ವಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆರಾಮ್ಸಾಗಿ ಇಲ್ಲ ನಿಂತ್ಕೊಂಡು ಹೋಗ್ಬೋದು ಹಿಂಗೆ. ತೆಗೆದು ಬೂಟ್ ಸ್ಪೇಸ್ ನೋಡಿ ಎಷ್ಟಿದೆ ಅಂತ. ಲಾರ್ಜ್ ಬೂಟ್ ಸ್ಪೇಸ್ ನೋಡಿ, ಸೀಟ್ ಇಲ್ಲ, ಒಂದು ಹಾಸಿಗೆ ಹಾಕ್ಬಿಟ್ಟು ಇಬ್ರು ಆರಾಮ್ಸಾಗಿ ಮಲ್ಕೊಬೋದಿಲ್ಲ. ಇಬ್ರು ತುಮಕೂರವ್ರನ್ನ ತುಂಬೋದು ಇದ್ರೊಳಗೆ. ತುಮಕೂರವ್ರನ್ನ ತುಂಬ್ತೀನಿ ಸ್ಕಾರ್ಪಿಯೋಗೆ. ತುಂಬಾನ ಹೆಂಗೈತೆ, ಪಾರ್ಟಿ ಮಾಡ್ಬೋದು ಇದ್ರೊಳಗೆ. ಟ್ರಿಪ್ ಗಿಪ್ ಹೋದ್ರೆ ಆರಾಮ್ಸಾಗಿ ಕುತ್ಕೊಬೋದಲ್ಲ ಇಲ್ಲೇ. ಬರೀ ಇಂಥದೆಯಾ? ಹಿಂದ್ಗಡೆ ಬ್ರೇಕ್ ಲೈಟ್ ನೋಡಿ ಎಷ್ಟು ಉದ್ದಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ಕ್ರೋಮ್ ಫಿನಿಶಲ್ಲಿ ಕೊಟ್ಟಿದ್ದಾರೆ, ಇದು ಸಕ್ಕತ್ತಾಗಿ ಕಾಣುತ್ತೆ ಲುಕ್ಕಾಗೆ. ಬ್ರೇಕ್ ಲೈಟ್ ಆಲೋಜನ್ ಕೊಟ್ಟಿದ್ದಾರೆ, ಇಂಡಿಕೇಟರ್ಸು ಮತ್ತು ರಿವರ್ಸ್ ಲೈಟ್ ಕೂಡ ಇಲ್ಲ ಇದೆ. ಈ ಕಾರ್ನ ತೊಗೊಳೋದು ಏನಕ್ಕೆ ಅಂದರೆ ರೋಡ್ ಪ್ರೆಸೆನ್ಸ್ ಜಾಸ್ತಿ. ಈ ಕಾರ್ ಎಲ್ಲಾದರೂ ಹೋಗ್ತಿದ್ರೆ ಆಲ್ಮೋಸ್ಟ್ ಎಲ್ಲ ಕಾರ್ನೇ ನೋಡ್ತಿರ್ತಾರೆ, ಅದಕ್ಕೆ ತುಂಬ ಜನ ಈ ಕಾರ್ನ ಯೂಸ್ ಮಾಡ್ತಿದ್ರು. ನೋಡಿ ಅಲ್ಲೊಂದು ಸ್ಕಾರ್ಪಿಯೋ ಬರ್ತಿದೆ, ಇಲ್ಲೊಂದು ಸ್ಕಾರ್ಪಿಯೋ. ಊರು ತುಂಬ ಬೇಕು ಗುರು ಜಾಗ ಇದು ಹೋಗೋಕ್ಕೆ, ಸಣ್ಣ ಪುಟ್ಟ ಜಾಗದಲ್ಲೆಲ್ಲ ಓಡಿಸೋಕ್ಕೆ ತುಂಬ ಕಷ್ಟನೇ. ಸ್ಕಾರ್ಪಿಯೋದಲ್ಲಿ ಸ್ಟಾಕಲ್ಲಿ 16 ಸೈಜ್ ಬರುತ್ತೆ ಟೈರ್ ಸೈಜು. ಫ್ರಂಟಲ್ಲಿ ABS ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಸ್ಕಾರ್ಪಿಯೋ ಲಾಂಚ್ ಆಗಿದ್ದು 2002 ಅಲ್ಲಿ. ಇದೊಂದು ಕಾರ್ ಇರಲಿಲ್ಲ ಅಂದ್ರೆ ಮಹೀಂದ್ರ SUV ಸೆಗ್ಮೆಂಟ್ ಅಲ್ಲಿ ಇಷ್ಟು ಹೆಸರು ಮಾಡೋಕೆ ಆಗ್ತಿರ್ಲಿಲ್ಲ ಗುರು. ಸ್ಕಾರ್ಪಿಯೋ ಇಂಪಾರ್ಟೆಂಟ್ ವೆಹಿಕಲ್ ಮಹೀಂದ್ರಾಗೆ. ಇಂಡಿಯಾದಲ್ಲೇ ಫಸ್ಟ್ ಫುಲ್ಲಿ ಡೆವಲಪ್ಡ್ ಆಗಿರೋ SUV ಕಾರ್ ಯಾವುದು ಅಂದ್ರೆ ಅದು ಸ್ಕಾರ್ಪಿಯೋ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಮಹೀಂದ್ರ ಆಲ್ಮೋಸ್ಟ್ 600 ಕೋಟಿ ಬಜೆಟ್ ನ ಇನ್ವೆಸ್ಟ್ ಮಾಡಿದೆ ಸ್ಕಾರ್ಪಿಯೋ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ. 1997 ಅಲ್ಲಿ ಸ್ಟಾರ್ಟ್ ಆಗಿರೋ ಪ್ರಾಜೆಕ್ಟ್ 2002 ಅಲ್ಲಿ ಎಂಡ್ ಆಗಿ ಕಾರ್ನ ಲಾಂಚ್ ಮಾಡ್ತಾರೆ. ಸತತವಾಗಿ 5 ವರ್ಷ ಎಫರ್ಟ್ ಹಾಕಿದ್ದಾರೆ ಗುರು. ಅದಕ್ಕೆ ಹೇಳೋದು ಜೀವನದಲ್ಲಿ ಯಾವುದು ಅಷ್ಟು ಈಸಿಯಾಗಿ ಸಿಗಲ್ಲ, ಕಷ್ಟ ಪಡ್ಬೇಕು, ಅದ್ರ ಬಗ್ಗೆನೇ ಹಾರ್ಡ್ ವರ್ಕ್ ಮಾಡ್ಬೇಕು. ಇಷ್ಟೆಲ್ಲ ಎಫರ್ಟ್ ಇತ್ತು ಅಂದ್ರೆ ಯಾವತ್ತಾದ್ರೂ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಫ್ರಂಟ್ ಲೈಟ್ ನೋಡಿ ಎಷ್ಟು ದೊಡ್ಡದಾಗಿದೆ, ಕಾರಿಗೆ ತಕ್ಕನಕ್ಕೆ ಲೈಟ್ ಕೊಟ್ಟಿದ್ದಾರೆ, ದೊಡ್ಡದಾಗಿ ಕಾಣಿಸ್ಬೇಕಲ್ಲ, ಆಲೋಜನ್ ಲೈಟ್ ಬರುತ್ತೆ. ಡೌನ್ ಅಲ್ಲಿ ಫಾಗ್ ಲ್ಯಾಂಪ್ ಕೂಡ ಇದೆ ಗುರು ಈ ಕಾರಲ್ಲಿ. ಗ್ರಿಲ್ ಅಲ್ಲಿ ಸ್ಪೇಸ್ ನೋಡಿ ಎಷ್ಟು ಗ್ಯಾಪ್ ಇದೆ, ಏರ್ ಇಂಟೇಕ್ ಆಗ್ಬೇಕಲ್ಲ ಬೇಗ, ಅದಕ್ಕೆ ಎಷ್ಟು ಗ್ಯಾಪ್ ಬಿಟ್ಟಿದ್ದಾರೆ. ಇಲ್ಲಿ ಮಹೀಂದ್ರ ಲೋಗೋ ಇದೆ ಸೆಂಟರ್ ಅಲ್ಲಿ. ಬಾನೆಟ್ ಮೇಲೆ ಒಂದು ವೆಂಟ್ ಕೊಟ್ಟಿದ್ದಾರೆ, ಇದೇ ಒಂಥರ ಮಾಸ್ ಲುಕ್ ಆಗಿ ಕಾಣಿಸಿದೆ ಗುರು ಈ ಕಾರಿಗೆ. ಈ ವೆಂಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಏರ್ ಇಂಟೇಕ್ ಆಗಿ ಇಂಜಿನ್ ನ ಕೂಲ್ ಮಾಡುತ್ತೆ ಇಲ್ಲಿಂದ ಏರ್ ಹೋಗಿ. ಇದು ತಾರ್ ಹೋಲಿಸ್ಕೊಂಡ್ರೆ ಲೋ ಮೇಂಟೆನೆನ್ಸ್ ಕಾರ್ ಇದು. ತಾರಿಗಿನ ಕಡಿಮೆನಾ? ಹೌದು, ಅದಕ್ಕೆ DFA ಹಾಕಬೇಕು, ಮತ್ತು ಆಯಿಲ್ ಸರ್ವಿಸು ಎಲ್ಲ ತುಂಬ ಜಾಸ್ತಿ ಅದು. ಯಾಕೆಂದರೆ ಅದು BS 6.2 ಇರೋದ್ರಿಂದ ಅದಕ್ಕೆ ಆಯಿಲ್ ಕ್ವಾಲಿಟಿ ಎಲ್ಲ ಜಾಸ್ತಿ ಹಾಕ್ಬೇಕು. ಇದಕ್ಕೆ ಒಂದು ಸರ್ವಿಸಿಗೆ 5,000 ಆದರೆ ನೀವು ಆರಾಮಾಗೆ ಒಂದು 5,000 to 6,000 ಕಿಲೋಮೀಟರ್ಸ್ ಆರಾಮಾಗಿ ಹೊಡಿಬೋದು. ನಾನು ಬಡವ ನೊಂದಿದ್ದೇನೆ. ಇದು ನಾರ್ಮಲ್ ಸ್ಕಾರ್ಪಿಯೋ ಅಲ್ಲ, ಇದು ಸ್ಕಾರ್ಪಿಯೋ VLX ಮೈಕ್ರೋ ಹೈಬ್ರಿಡ್ ಅಂತ. ಸ್ಕಾರ್ಪಿಯೋ ಲಾಂಚ್ ಆದಾಗ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಸಿಗುತ್ತೆ, ಹಂಗೆ ಬರ್ತಾ ಬರ್ತಾ ಸ್ವಲ್ಪ ಕಂಪ್ಲೇಂಟ್ಸ್ ಬರುತ್ತೆ. ಸಿಟಿಲಿ ಡ್ರೈವ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ, ಏನಕ್ಕೆ ಅಂದ್ರೆ ದೊಡ್ಡದಾಗಿದೆಯಲ್ಲ, ಆಮೇಲೆ ಮೈಲೇಜ್ ಕೂಡ ಬರ್ತಿರಲ್ಲ, ಅಷ್ಟು ಕಷ್ಟ. ಅದಕ್ಕೆ ಮಹೀಂದ್ರ ಮೈಕ್ರೋ ಹೈಬ್ರಿಡ್ ಟೆಕ್ನಾಲಜಿನ ಅಪ್ಡೇಟ್ ಮಾಡ್ತಾರೆ ಸ್ಕಾರ್ಪಿಯೋಗೆ. ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಸೇಮ್ ಆಟೋ ಕ್ಲಚ್ ತರನೇ. ಟ್ರಾಫಿಕ್ ಅಲ್ಲಿ ಇಲ್ಲ ಎಲ್ಲಾದ್ರೂ ಕಾರ್ನ ನಿಲ್ಸಿದಾಗ ಜಸ್ಟ್ ಗೇರ್ ನ ನ್ಯೂಟ್ರಲ್ ಮಾಡಿ ಕ್ಲಚ್ ನ ರಿಲೀಸ್ ಮಾಡಿದ್ರೆ ಆಟೋಮೆಟಿಕ್ ಕಾರ್ ಆಫ್ ಆಗುತ್ತೆ, ಮತ್ತೆ ಕ್ಲಚ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಇಂಜಿನ್. ಇಲ್ಲಿ ಸ್ಟಾರ್ಟ್ ಮತ್ತೆ ಸ್ಟಾಪ್ ಅಂತ ಒಂದು ಬಟನ್ ಇದೆ, ಈ ಬಟನ್ ಏನಾದ್ರು ಪ್ರೆಸ್ ಮಾಡಿದ್ರೆ ನಿಮಗೆ ಕ್ಲಚ್ ಅಲ್ಲೇ ಸ್ಟಾರ್ಟ್ ಮಾಡಬಹುದು, ಕ್ಲಚ್ ಅಲ್ಲೇ ಆಫ್ ಮಾಡಬಹುದು. ಆಶ್ಚರ್ಯ. ಮಾಫಿಯಾ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋ ಕಾರ್ ಯಾವ್ದು ಹೇಳಿ?
ಇದೆ ದಿ ಸ್ಕಾರ್ಪಿಯೋ. ಒನ್ ಟೈಮಲ್ಲಿ ಸ್ಕಾರ್ಪಿಯೋನ ಜಾಸ್ತಿ ಯೂಸ್ ಮಾಡ್ತಿದ್ದು ಬಿಸ್ನೆಸ್ ಮ್ಯಾನು, ಪೊಲಿಟಿಷಿಯನ್ಸು, ಫಿಲಮ್ ಆಕ್ಟರ್ಸು. ಏನಕ್ಕೆ ಅಂದ್ರೆ ಈ ಕಾರಲ್ಲಿರೋ ಮಾಸ್ ಲುಕ್ಕು ಗುರು. ಇವಾಗ್ಲೂ ಸ್ಕಾರ್ಪಿಯೋನ ಸುಮಾರು ಜನ ಇಟ್ಟಿದ್ದಾರೆ. ಸ್ಕಾರ್ಪಿಯೋನ ಜಾಸ್ತಿ ಯೂಸ್ ಮಾಡೋದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಮಾಡ್ತಾರಲ್ಲ, ಅವ್ರ ಹತ್ರನ ನಾನು ಜಾಸ್ತಿ ನೋಡಿರೋದು. ಕಾರ್ ಹಿಂದ್ಗಡೆ ದೊಡ್ಡದಾಗೆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ಅಂತ ಹಾಕಿಸ್ಕೊಂಡು ಓಡಾಡ್ತಿರ್ತಾರೆ. ಈ ಕಾರ್ ಅದಕ್ಕೆ ಸರಿ. ಸ್ಕಾರ್ಪಿಯೋ ಕಾರ್ನ ತುಂಬಾ ಜನ ಇಷ್ಟಪಡ್ತಾರೆ. ಏನಕ್ಕೆ ಅಂದ್ರೆ ಇದರಲ್ಲಿರುವಂತಹ ಲುಕ್ಸು ಗುರು. ಈ ತರ ಕಾರ್ನ ನಿಲ್ಸ್ಬಿಟ್ಟು ಹಿಂಗೆ ನೋಡ್ಬಿಟ್ರೆ ಎಷ್ಟು ಬ್ಯೂಟಿಯಾಗಿ ಕಾಣಿಸುತ್ತೆ ನೋಡಿ. ಇವತ್ ರಾತ್ರಿ ನೀನ್ ನಂಗೆ ಬೇಕು. ನಿನ್ನ ಫಿಗರ್ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಏಯ್, ಎಷ್ಟು ಲಕ್ಷ ಬೇಕಾದ್ರೂ ಕೇಳು, ನಿನ್ ಕಾಲ್ ಮುಂದೆ ಬಿಸಾಕ್ತೀನಿ. ಓಕೆ, ಇವತ್ ರಾತ್ರಿ ನೀನ್ ನಂಗೆ ಬೇಕು.